ನಮಸ್ಕಾರ. ನನ್ನ ಹೆಸರು ಜ್ಯೋತಿ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ. ನಾನು ಈ ದಿನ ಅಂತಿಮ BA ವಿದ್ಯಾರ್ಥಿಗಳಿಗೆ ಇರುವಂತಹ ಮೆಡಿಕಲ್ ಸೋಷಿಯಾಲಜಿ, ವೈದ್ಯಕೀಯ ಸಮಾಜಶಾಸ್ತ್ರ ಎಂಬ ಪತ್ರಿಕೆಯ 4ನೇ ಘಟಕದಲ್ಲಿ ಬರುವಂತಹ ಆಯುರ್ವೇದ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆಯುರ್ವೇದ ಅಂತಂದರೆ, ಆಯುರ್ವೇದ ಮೂಲತಃ ಒಂದು ಭಾರತೀಯ ವೈದ್ಯ ಚಿಕಿತ್ಸಾ ಪದ್ಧತಿ. ಆಯುರ್ ಪ್ಲಸ್ ವೇದ, ಆಯುರ್ವೇದ. ಹೆಸರೇ ಸೂಚಿಸುವಂತೆ ಆಯುಷ್ಯದ ವಿವರಣೆ ಕೊಡುವ ವೇದವೇ ಆಯುರ್ವೇದ. ವೇದ ಎಂದರೆ ಜ್ಞಾನ ಎಂಬರ್ಥವನ್ನು ಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ಆಯುರ್ವೇದವು ಋಷಿಮುನಿಗಳ ಆರೋಗ್ಯ ಭಾಗ್ಯದ ವಿಧಾನವಾಗಿದೆ. ಆತ್ಮ ಹಾಗೂ ಮನಸ್ಸಿನ ಅಧೀನದಲ್ಲಿರಬೇಕಾದವುಗಳಾದ ಪಂಚಕರ್ಮೇಂದ್ರಿಯಗಳ ಕ್ರಿಯಾಶಕ್ತಿಯ ಸ್ವಾಸ್ಥ್ಯದ ಬಗೆಗೆ ತಿಳಿಸುವುದನ್ನು ಆಯುರ್ವೇದ ಎಂದು ಕರೆಯುತ್ತೇವೆ. ಮಾನವ ಪ್ರಕೃತಿಯ ಶಿಶು. ತನ್ನ ಈ ಶಿಶುವಿನ ಬೆಳವಣಿಗೆ, ಆರೈಕೆ ಮತ್ತು ಆರೋಗ್ಯಕ್ಕೆ ಅಗತ್ಯವಾದುದೆಲ್ಲವನ್ನೂ ಪ್ರಕೃತಿಯು ಮಾನವನಿಗೆ ನೀಡಿದೆ. ಅವನ ಸ್ವಾಸ್ಥ್ಯ ಹಾಗೂ ಬೆಳವಣಿಗೆಗೆ ಬೇಕಾದ ಎಲ್ಲ ಪರಿಕರಗಳನ್ನು ಪ್ರಕೃತಿಯು ತನ್ನಲ್ಲಿ ಅಡಗಿಸಿಕೊಂಡಿದೆ. ಈ ರಹಸ್ಯವನ್ನು ನಮ್ಮ ಋಷಿಮುನಿಗಳು ಅರಿತುಕೊಂಡಿದ್ದರು. ಇಲ್ಲಿ ಅವರು ಮನುಕುಲದ ಸ್ವಾಸ್ಥ್ಯಕ್ಕೆ ಪ್ರಕೃತಿದತ್ತ ಗಿಡಮೂಲಿಕೆಗಳನ್ನು, ಔಷಧಿಗಳನ್ನು ತಯಾರಿಸಿ ಅದನ್ನು ನೀಡ್ತಾ ಇದ್ದರು ಅನಾರೋಗ್ಯ ಉಂಟಾದವರಿಗೆ ಅನ್ನುವಂಥದ್ದು. ಹಾಗಾಗಿ ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅವು ಸಹಕಾರಿಯಾಗುತ್ತಿದ್ದುವು. ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು. ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಮಾನವನ ಅನಾರೋಗ್ಯವನ್ನು ಕಳೆಯುವ ನಿಸರ್ಗದತ್ತ ಚಿಕಿತ್ಸೆಯನ್ನು ನಮ್ಮ ಪೂರ್ವಿಕರು ಆಯುರ್ವೇದ ಅಂತೇಳಿ ಕರಿತಾ ಇದ್ದರು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಆಯುರ್ವೇದಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಬಹಳ ಪ್ರಾಚೀನ ಒಂದು ಇತಿಹಾಸವನ್ನು ಇದು ಹೊಂದಿದೆ ಅನ್ನುವಂಥದ್ದು. ಮಾನವನ ಉಗಮದೊಂದಿಗೆ ರೋಗ ರುಜಿನಗಳು ಕೂಡ ಉಂಟಾದವು ಅನ್ನುವಂಥದ್ದು. ಅಂದಿನಿಂದ ಇಂದಿನವರೆಗೂ ತನ್ನ ಸುತ್ತಮುತ್ತಲಿನ ಸಮಸ್ತ ಜಗತ್ತನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ತೊಡಗಿದ ನಾನು ಅನ್ವೇಷಣೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಇಲ್ಲಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಆಯುಷ್ಯವನ್ನು ವೃದ್ಧಿಸಿಕೊಳ್ಳಲು ಕಂಡುಕೊಳ್ಳಬಹುದಾದ ಮಾರ್ಗೋಪಾಯಗಳ ಬಗ್ಗೆ ಅವರು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದಾನೆ ಮನುಷ್ಯ ಅನ್ನುವಂಥದ್ದು. ಈ ದಿಸೆಯಲ್ಲಿ ಯಾವುದು ಹಿತ, ಯಾವುದು ಅಹಿತ, ಯಾವುದು ಸುಖಕರ, ಯಾವುದು ದುಃಖಕರ ಎಂಬುದನ್ನು ತಿಳಿಯಲು ಆತ ಶ್ರಮಿಸ್ತಾ ಇದ್ದಾನೆ. ಈ ಹುಡುಕಾಟದ ಫಲ ಉದ್ದೇಶದಿಂದ ಇದು 8 ಶಾಖೆಗಳಾಗಿ ವಿಭಾಗ ಆಗಲ್ಪಟ್ಟಿದೆ ಅನ್ನುವಂಥದ್ದು. 8 ಶಾಖೆಗಳು ಇದರಲ್ಲಿ ಇದೆ ಅನ್ನುವಂಥದ್ದು. ಅವು ಆಯುರ್ವೇದದ ಅಷ್ಟಾಂಗಗಳು ಅಂತೇಳಿ ಕರಿತೇವೆ ಅನ್ನುವಂಥದ್ದು. ಆಯುರ್ವೇದದ ಅಷ್ಟಾಂಗ ಅಂತೇಳಿ ನಾವು ಅವನ್ನು ಕರಿತೀವಿ ಅನ್ನುವಂಥದ್ದು. ಆ ಆಯುರ್ವೇದದ ಅಷ್ಟಾಂಗಗಳು ಯಾವುದು ಅಂತಂದರೆ, ಕಾಯ ಚಿಕಿತ್ಸಾ, ಬಾಲ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಉದ್ವಾಂಗ ಚಿಕಿತ್ಸಾ, ಶಲ್ಯ ಚಿಕಿತ್ಸಾ, ದಂಷ್ಟ್ರ ಚಿಕಿತ್ಸಾ, ಜರಾ ಚಿಕಿತ್ಸಾ ಮತ್ತು ವೃಷ ಚಿಕಿತ್ಸಾ. ಈ ಒಂದೊಂದು ಶಾಖೆಯೂ ಸಹ ಒಂದೊಂದು ಬಗೆಯ ನಿಗದಿತ ಚಿಕಿತ್ಸಾ ಕ್ರಮ ಬಗೆಗೆ ಮಾಹಿತಿಯನ್ನು ಇವು ಒದಗಿಸುತ್ತೆ ಅನ್ನುವಂಥದ್ದು. ಈ ಕಾಯ ಚಿಕಿತ್ಸೆಯು ಇಡೀ ಶರೀರಕ್ಕೆ ವ್ಯಥೆಯನ್ನುಂಟು ಮಾಡುವ ಜ್ವರ, ಇನ್ನು ಅನೇಕ ರೋಗ ರುಜಿನಿಗಳು ಹಾಗೂ ಈ ಬಗೆಗಿನ ಚಿಕಿತ್ಸಾ ಕ್ರಮಗಳನ್ನು ಇದು ವಿವರಣೆ ನೀಡುತ್ತೆ. ಇನ್ನು ಬಾಲಚಿಕಿತ್ಸೆಯು ಬಾಲಕಿಯರಲ್ಲಿ ಕಂಡುಬರಬಹುದಾದಂತಹ ರೋಗ ರುಜಿನಗಳ ಬಗ್ಗೆ ಮತ್ತು ಅದರ ಚಿಕಿತ್ಸಾ ಕ್ರಮದ ಬಗ್ಗೆ ವಿವರಿಸುತ್ತೆ. ಗೃಹ ಚಿಕಿತ್ಸೆಯು ದೇವಾದಿ ಗ್ರಹಗಳಿಂದ ಪೀಡಿತನಾದ ವ್ಯಕ್ತಿಗೆ ಹಾಗೂ ಮಾನಸಿಕ ಉಳ್ಳವರಿಗೆ ಕೊಡಬೇಕಾದ ಚಿಕಿತ್ಸಾ ಕ್ರಮದ ಬಗ್ಗೆ ಇದು ವಿವರಿಸುತ್ತೆ ಅನ್ನುವಂಥದ್ದು. ಇನ್ನು ಊರ್ಧ್ವಾಂಗ ಚಿಕಿತ್ಸೆಯು ಕಿವಿ, ಮೂಗು, ಗಂಟಲು, ಕಣ್ಣು ಮುಂತಾದ ಕುತ್ತಿಗೆಯ ಊರ್ಧ್ವ ಭಾಗದಲ್ಲಿರುವ ಅವಯವಗಳಿಗೆ ಬರಬಹುದಾದಂಥ ರೋಗ ರುಜಿನಗಳಿಗೆ ಮಾಡಬಹುದಾದ ಚಿಕಿತ್ಸಾ ಕ್ರಮವನ್ನು ಇದು ವಿವರಿಸುತ್ತೆ. ಶಲ್ಯ ಚಿಕಿತ್ಸೆ ಶರೀರದ ಅವಯವಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವುದನ್ನು ಇದು ವಿವರಿಸುತ್ತೆ. ದಂಷ್ಟ್ರ ಚಿಕಿತ್ಸೆಯು ವಿಷಪೀಡಿತನಾದವನಿಗೆ ಮಾಡಬೇಕಾದ ಚಿಕಿತ್ಸಾ ಕ್ರಮವನ್ನು ಇದು ವಿವರಿಸುತ್ತೆ. ಜರಾ ಚಿಕಿತ್ಸೆಯು ವಾರ್ಧಕ್ಯದಲ್ಲಿ ಕಂಡುಬರಬಹುದಾದ ರೋಗ ರುಜಿನಗಳಿಗೆ ಮಾಡಬೇಕಾದ ಶುಕ್ರವನ್ನು ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಮಾಡುವಂತಹ
ಪ್ರಯೋಗಿಸಬೇಕಾದಂಥ ಔಷಧಿಗಳನ್ನು ಇದು ಒದಗಿಸುತ್ತೆ. ಹೀಗೆ ಅಷ್ಟಾಂಗಗಳು ಕೂಡ, ಆಯುರ್ವೇದದ ಅಷ್ಟಾಂಗಗಳು ಕೂಡ ಒಂದೊಂದು ರೀತಿಯಾದಂಥ ಚಿಕಿತ್ಸಾ ವಿಧಾನವನ್ನು ಇದು ಹೊಂದಿದೆ ಅನ್ನುವಂಥದ್ದು. ಸೊ ಆಯುರ್ವೇದದಲ್ಲಿ ಕೆಲವೊಂದು ವೈದ್ಯಶಾಸ್ತ್ರ ಆಯುರ್ವೇದದ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಉಟ್ಕೊಳ್ತು ಅನ್ನುವಂಥದ್ದು. ಕಾಲಾನುಕ್ರಮದಲ್ಲಿ ಒಂದು ಸ್ವತಂತ್ರ ಶಾಸ್ತ್ರ ವಿಜ್ಞಾನವಾಗಿ ಆಯುರ್ವೇದ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಸೊ ಅನೇಕ ಉಪಯುಕ್ತ ಗ್ರಂಥಗಳು ಈ ಆಯುರ್ವೇದದಲ್ಲಿ ರಚನೆಗೊಂಡವು. ಅವುಗಳನ್ನು ಸಂಹಿತೆಗಳು ಅಂತೇಳಿ ನಾವು ಕರೆಯುತ್ತೇವೆ. ಆಯುರ್ವೇದದ ಸಂಹಿತೆಗಳು ಅಂತೇಳಿ ನಾವು ಕರೀತೇವೆ ಅನ್ನುವಂಥದ್ದು. ಅವುಗಳಲ್ಲಿ ನಮಗೆ 3 ಸಂಹಿತೆಗಳು ಸಿಗುತ್ತೆ. ಒಂದು ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮತ್ತು ಬೇಲ ಸಂಹಿತೆ ಅಂತೇಳಿ ಸಿಗುತ್ತೆ. ನಾವು ಅದರಲ್ಲಿ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳು ಆರೋಗ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂತಹ ಸಂಹಿತೆಗಳಾಗಿದ್ದಾವೆ ಅನ್ನುವಂಥದ್ದು. ಸೊ ಇಲ್ಲಿ ಚರಕ ಸಂಹಿತೆ ಅನ್ನುವಂಥದ್ದನ್ನು ನಾವು ನೋಡಿದ್ರೆ, ಆಯುರ್ವೇದದ ಶ್ರೇಷ್ಠ ವೈದ್ಯ ಗ್ರಂಥಗಳಲ್ಲಿ ಚರಕ ಸಂಹಿತೆ ಅನ್ನುವಂಥದ್ದು ಒಂದು. ಇದು ಕ್ರಿಸ್ತಶಕ 1ನೇ ಶತಮಾನದಲ್ಲೇ ರಚನೆ ಆಗಿತ್ತು ಅನ್ನುವಂಥದ್ದು. ಮತ್ತು ಇದು ಪುನರ್ವಸು ಎಂಬ ಗುರು ಆತ್ರೇಯ ಮತ್ತು ಶಿಷ್ಯ ಅಗ್ನಿವೇಶರ ನಡುವಣ ಸಂವಾದದ ರೂಪದಲ್ಲಿ ಈ ಚರಕ ಸಂಹಿತೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಸೊ ಚಿಕಿತ್ಸೆ ಮೊದಲ ಗುರಿ ಏನಂದರೆ ಹದಗೆಟ್ಟದ ರೋಗಗಳನ್ನು ಹತೋಟಿಗೆ ತರುವಂಥದ್ದು. ಚಿಕಿತ್ಸೆ ತುಂಬ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಅಂದರೆ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯ ಇವೆಲ್ಲವುಗಳ ಸಹಜವಾಗಿರುವಿಕೆಯೇ ಆರೋಗ್ಯ ಅಲ್ವಾ. ರೋಗದ ಅವಸ್ಥೆ ಬದಲಾದಂತೆ ಚಿಕಿತ್ಸೆ ಕೂಡ ಬದಲಾಗ್ತಾ ಇರುತ್ತೆ ಅನ್ನುವಂಥದ್ದು. ಋತು ಸಂವತ್ಸರಗಳು ಬದಲಾದಂತೆ ದಿನಚರಿ, ಋತುವಿಗೆ ಅನುಗುಣವಾದ ಋತುಚರ್ಯೆ ಕೂಡ ಬದಲಾಗುತ್ತೆ. ಸೊ ಅಂತೇಳಿ ಕರಿತೇವೆ ಅನ್ನುವಂಥದ್ದು. ಸೊ ಹಾಗಾಗಿ ವೈದ್ಯ, ಔಷಧ, ಪರಿಚಾರಕ ಮತ್ತು ರೋಗಿ ಇವು 4 ಚಿಕಿತ್ಸೆ ಎಂಬ ಮಂಚದ 4 ಕಾಲುಗಳು ಅನ್ನುವಂಥದ್ದು. ವೈದ್ಯ, ಔಷಧ, ಪರಿಚಾರಕ ಮತ್ತು ರೋಗಿ ಇವು 4 ಚಿಕಿತ್ಸೆಗಳು ಒಂದು ಚಿಕಿತ್ಸೆ ಎಂಬ ಮಂಚದ 4 ಕಾಲುಗಳಿದ್ದಂತೆ ಅಂತ. ಸೊ ಇಲ್ಲಿ ಚರಕ ಸಂಹಿತೆ 8 ವಿಭಾಗಗಳನ್ನು ಹೊಂದಿದೆ. ಅದು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಚರಕ ಸಂಹಿತೆಯನ್ನು. ಅದು ಸೂತ್ರಸ್ಥಾನ, ನಿಧಾನಸ್ಥಾನ, ವಿಮಾನಸ್ಥಾನ, ಶರೀರಸ್ಥಾನ, ಇಂದ್ರಿಯ ಸ್ಥಾನ, ಚಿಕಿತ್ಸಾ ಸ್ಥಾನ, ಕಲ್ಪಸ್ಥಾನ ಮತ್ತು ಸಿದ್ಧಿಸ್ಥಾನ ಅಂತ. ಹೀಗೆ ಒಂದೊಂದು ಇವು ಕೂಡ ವಿಭಾಗಗಳು ಕೂಡ ಒಂದೊಂದು ಔಷಧೋಪಚಾರಗಳನ್ನು ಇದರಲ್ಲಿ ಹೊಂದಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪಂಚಕರ್ಮ ವಿಧಾನ ಇರ್ಬೋದು. ಸೊ ಚರಕ ಸಂಹಿತೆಯಲ್ಲಿ ಭೌತ ರಾಸಾಯನಿಕ ವಿಧಾನಗಳನ್ನು ಕೂಡ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ವಾತ, ಪಿತ್ತ, ಕಫ ಎಂಬಂತಹ ಇವನ್ನು ಕೂಡ ನಾವು ಇಲ್ಲಿ ನೋಡಿದ್ದೇವೆ ಅನ್ನುವಂಥದ್ದು. ಈ ಚರಕ ಸಂಹಿತೆಯ ಪ್ರಕಾರ ಚಿಕಿತ್ಸೆಗಳು ಅಭ್ಯಂತರ ಔಷಧ ಪ್ರಯೋಗ, ಇಂದ್ರಿಯ ಪ್ರಸಾಧನ, ಸೊ ಇಂದ್ರಿಯ ಪ್ರಸಾಧನ ಆದಮೇಲೆ ಬಾಹ್ಯ ಪ್ರಯೋಗ, ವರ್ತಿ ಪಿಚ್ಚು, ಬಸ್ತಿ, ಪ್ರಕ್ಷಾಳನ, ಸ್ವೇದಾನ, ವ್ರಣಚಿಕಿತ್ಸೆ ಮತ್ತು ರಕ್ತಮೋಕ್ಷಣ, ಶಸ್ತ್ರಕರ್ಮ, ಮಾನಸ ಚಿಕಿತ್ಸೆ ಅನ್ನುವಂತಹ ಅನೇಕ ಬಗೆಗಳನ್ನು ಈ ಚರಕ ಸಂಹಿತೆ ಹೊಂದಿದೆ ಅನ್ನುವಂಥದ್ದು. ಸೊ ನಂತರ ಸುಶ್ರುತ ಸಂಹಿತೆ ಕೂಡ ಹೌದು. ಸುಶ್ರುತ ಸಂಹಿತೆಯು 8ನೇ ಶತಮಾನದಲ್ಲೇ ಪರ್ಷಿಯನ್ ಭಾಷೆಗೆ ಭಾಷಾಂತರಗೊಂಡಿತ್ತು ಅನ್ನುವಂಥದ್ದು. ಸೊ ಇಲ್ಲಿ ಕಿತಾಬಹೆ ಸುಶ್ರುತ್ ಎಂಬುದಾಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಈ ಗ್ರಂಥವನ್ನು ಹೇಳಲ್ಪಡ್ತಾ ಇತ್ತು ಅನ್ನುವಂಥದ್ದು. ಆಯುರ್ವೇದವು ಅತ್ಯಂತ ಸಮರ್ಥ ಋಷಿಮುನಿಗಳ ಚಿಂತನೆಗೆ ಒಳಪಟ್ಟು ವಿಶ್ಲೇಷಣೆಗೆ ಗುರಿಯಾಗಿ ವೈದ್ಯ ಮೇರು ಪರ್ವತಗಳ ಚರಕ, ಸುಶ್ರುತ, ವಾಗ್ಭಟ, ಕಶ್ಯಪ ಇಂತಹ ಅನೇಕ ಆಚಾರ್ಯರುಗಳು, ಗುರುಗಳು ಈ ಒಂದು ಆಯುರ್ವೇದದ ವಿದ್ಯಾರ್ಥಿಗಳಾಗಿ ಹೊರಬಂದಿದ್ದಾರೆ. ಈ ಸುಶ್ರುತ ಸಂಹಿತೆ ಎಂಬ ಗ್ರಂಥ ಇವತ್ತಿಗೂ ಆಯುರ್ವೇದದ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಅಧ್ಯಯನ ಗ್ರಂಥವಾಗಿದೆ ಅನ್ನುವಂಥದ್ದು. ಒಟ್ಟಾರೆ ಆಯುರ್ವೇದ ಅನ್ನುವಂಥದ್ದು ಇವತ್ತಿಗೂ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಜ್ವರ, ಶೀತ, ಕೆಮ್ಮು ಈ ಥರದ ಕಾಯಿಲೆಗಳಿಗೆ, ರೋಗಗಳಿಗೆ ಮನೆಯಲ್ಲಿ ಇವತ್ತಿಗೂ ಕೂಡ ಆಯುರ್ವೇದಗಳನ್ನು ಮಾಡುವಂಥ ಪರಂಪರೆ ಜೀವಂತವಾಗಿರೋದನ್ನು ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದು.